ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಬಂದು ನಿಮಗೊಂದು ಒಳ್ಳೆ ಇನ್ಫಾರ್ಮೇಷನ್ ತಿಳಿಸ್ಕೊಳ್ಳೋಣ ಅಂತ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ, ನಮ್ಮ ಸರ್ಕಾರದ ಕಡೆಯಿಂದ ಗಿಗ್ ಕಾರ್ಮಿಕರಿಗೆ ಇನ್ಶೂರೆನ್ಸ್ ಕೊಡ್ತಾಯಿದ್ದಾರೆ 4 ಲಕ್ಷದವರೆಗೆ. ಅದ್ರ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರ್ಯಾರು ಅಮೆಜಾನು, ಫ್ಲಿಪ್ಕಾರ್ಟು ಮತ್ತು ಸ್ವಿಗ್ಗಿ, ಝೊಮ್ಯಾಟೊ ಮತ್ತು ಬೇರೆ ಬೇರೆ ಪೋರ್ಟರು, ಅಂಕಲ್ ಡೆಲಿವರಿ, ಇದರಲ್ಲೆಲ್ಲ ಡೆಲಿವರಿ ಕೆಲಸ ಎಲ್ಲ ಮಾಡ್ತಾಯಿದ್ದೀರಾ, ಅವ್ರಿಗೆಲ್ಲ ಒಳ್ಳೆ ಅವಕಾಶ ಇದು. ಯಾರ್ಯಾರು ವರ್ಕ್ ಮಾಡ್ತಾಯಿದ್ದೀರಾ ಅವರೆಲ್ಲ ಇನ್ಶೂರೆನ್ಸು ಮಾಡಿಸ್ಕೊಳ್ಳಿ. ಯಾಕಂದರೆ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಅದನ್ನು ಮಾಡಿಸ್ಕೊಳ್ಳಿ. 4 ಲಕ್ಷದವರೆಗೂ ನಿಮಗೆ ಇನ್ಶೂರೆನ್ಸ್ ಕವರ್ ಆಗುತ್ತೆ. ಅದ್ರ ಬಗ್ಗೆ ಒಬ್ಬರು ಮಾಹಿತಿ ತಿಳಿಸಿದ್ದಾರೆ. ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರು RK ಮಾಧ್ಯಮ ಅಂತ ರವಿ ಕುಮಾರ್ ಸರ್ ಅವ್ರದ್ದು ವಿಡಿಯೋ ಹಾಕ್ತೀನಿ ನೋಡಿ. ಅದರಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಗಿಗ್ ಕಾರ್ಮಿಕರು ಅಂತಂದ್ರೆ ಈ ಸ್ವಿಗ್ಗಿ, ಝೊಮ್ಯಾಟೊ, ಅಮೆಜಾನ್, ಫ್ಲಿಪ್ಕಾರ್ಟ್, ಪೋರ್ಟರ್, ಫಾರ್ಮಸಿ, ಬ್ಲಿಂಕಿಟ್, ಜಿಪ್ಟೋ, ಬಿಗ್ ಬಾಸ್ಕೆಟ್ ಅಂಡ್ ಡೊಮಿನೋಸ್ ಈ ತರದ ಒಂದು ಡೆಲಿವರಿ ಸಂಸ್ಥೆಗಳಲ್ಲಿ ಡೆಲಿವರಿ ಬಾಯ್ಸ್ ಆಗಿ ಕೆಲಸ ಮಾಡ್ತಾ ಇರತಕ್ಕಂಥ ಕಾರ್ಮಿಕರುಗಳಿಗೆ ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಆನ್ಲೈನ್ನಲ್ಲಿ ಬುಕ್ ಮಾಡಿದ 10 ನಿಮಿಷಕ್ಕೆ ಮನೆ ಹತ್ರ ಭಾಳ ಸ್ಪೀಡಾಗಿ ವೆಹಿಕಲ್ನಲ್ಲೇ ಓಡಿಸತಕ್ಕಂಥದ್ದನ್ನು ನಾವು ಭಾಳಷ್ಟು ನೋಡಿದ್ದೀವಿ. ಎಷ್ಟೋ ಜನ ಸ್ಕೂಟರ್ನಿಂದ ಬಿದ್ದು ಗಾಯ ಮಾಡಿಕೊಂಡು ಏಟ್ ಮಾಡ್ಕೊಂಡಿರತಕ್ಕಂಥದ್ದನ್ನು ಗಮನಿಸಿದ್ದೀವಿ. ಇಂಥ ಒಂದು ಕಾರ್ಮಿಕರಿಗಾಗಿ ಸರ್ಕಾರ ಉಚಿತವಾಗಿ ಇದನ್ನ ತಗೊಂಡು ಬಂದಿದ್ದಾರೆ. 4 ಲಕ್ಷ ವಿಮೆ ಇದೆ. ಅಪಘಾತ ಪರಿಹಾರ 4 ಲಕ್ಷದವರೆಗೆ ಇದೆ. ನೋಡಿ ಏನೇನು ಸೌಲಭ್ಯ ಇದೆ ಅಂತ. ಅಪಘಾತದಿಂದ ಏನಾದರೂ ಹೆಚ್ಚು ಕಮ್ಮಿ ಆದರೆ 4 ಲಕ್ಷಗಳ ಪರಿಹಾರ ಇದೆ. ಯಾರಿಗೂ ಆಗೋದು ಬೇಡ. ಒಂದು ವೇಳೆ ಆಯಿತು ಅಂತಂದರೆ 4 ಲಕ್ಷಗಳ ಪರಿಹಾರ ಇದೆ. ಶಾಶ್ವತ ದುರ್ಬಲತೆ ಏನಾದರೂ ಆಯಿತು ಅಂದರೆ 2 ಲಕ್ಷ ಪರಿಹಾರ ಇದೆ. ನೋಡಿ, ಸ್ಕೂಟರ್ನಿಂದ ಬಿದ್ದು ಏನಾದರೂ ಏಟ್ ಆಗಿ ಹಾಸ್ಪಿಟಲೈಸ್ ಆಯ್ತು ಅಂದರೆ 1 ಲಕ್ಷದವರೆಗೆ ಇದರಲ್ಲಿ ಆಸ್ಪತ್ರೆ ವೆಚ್ಚವನ್ನು ಮರುಪಾವತಿ ಮಾಡ್ತಾರೆ. ಜೊತೆಗೆ 2 ಲಕ್ಷಗಳ ಜೀವ ವಿಮೆ ಕೂಡ ಇದೆ. ಇಂಥ ಉಚಿತವಾಗಿರತಕ್ಕಂತಹ ಈ ಒಂದು ಸೌಲಭ್ಯವನ್ನ ಎಲ್ಲ ಗಿಗ್ ಕಾರ್ಮಿಕರು ಅಂದ್ರೆ ಡೆಲಿವರಿ ಬಾಯ್ಸ್ಗಳು ತಪ್ಪದೇ ಇದನ್ನ ಪಡ್ಕೊಳ್ಳಿ. ಇದು ಬಹಳ ಈಸಿ ಇದೆ. ನಿಮ್ಮ ಮೊಬೈಲು ಮತ್ತೆ ಆಧಾರ್ ನಂಬರ್ 2 ಇದ್ರೆ ಸೇವಾ ಸಿಂಧು ಪೋರ್ಟಲ್ ಅಂತ ಇದೆ. ಲಿಂಕ್ ನಾನು ಈ ಕೆಳಗಡೆ ಕೊಟ್ಟಿದ್ದೀನಿ. ಈ ಲಿಂಕ್ ನ ಬಳಸ್ಕೊಂಡು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ನೀವು ಆನ್ಲೈನ್ ನಲ್ಲಿ ಅರ್ಜಿ ಹಾಕಿ ಯೋಜನೆಯ ಪ್ರಯೋಜನವನ್ನ ದಯವಿಟ್ಟು ಪಡೆದುಕೊಳ್ಳಿ. ಎಲ್ಲಾ ಒಂದು ಡೆಲಿವರಿ ಬಾಯ್ಸ್ಗಳಿಗೆ ಇದು ಪ್ರಮುಖವಾಗಿ ಅವಶ್ಯಕತೆ ಇದೆ. ಯಾವುದೇ ಕಾರಣಕ್ಕೂ ಇದನ್ನ ತಪ್ಪಿಸ್ದೇನೆ ಪ್ರತಿಯೊಬ್ಬರು ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಈ ಡೆಲಿವರಿ ಬಾಯ್ಸ್ ಈ ಒಂದು ಯೋಜನೆಯ ಸದುಪಯೋಗ ಪಡ್ಕೊಳ್ಳಿ ಅನ್ನೋದು ನನ್ನ ಆಶಯ. ಅರ್ಹತೆ ಏನಪ್ಪಾ ಇದೆ ಅಂದ್ರೆ 18 ರಿಂದ 60 ವರ್ಷದ ಒಳಗಡೆ ಇರಬೇಕು. ಆದಾಯ ತೆರಿಗೆ ಪಾವತಿದಾರ ಆಗಿರಬಾರ್ದು. PF ಮತ್ತು ESI ಇರಬಾರ್ದು. ಮತ್ತೆ ಕರ್ನಾಟಕದಲ್ಲಿ ಈ ಒಂದು ಡೆಲಿವರಿ ಕೆಲಸವನ್ನ ಮಾಡ್ತಾ ಇರತಕ್ಕಂಥವ್ರಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಇದಕ್ಕೆ ಬೇಕಾಗಿರೋ ದಾಖಲೆಗಳು 3 ಒಂದು ಆಧಾರ್ ಕಾರ್ಡ್, ಒಂದು ಮೊಬೈಲ್ ನಂಬರ್ ಬೇಕು, ಮತ್ತೆ ನೀವು ವೃತ್ತಿ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿಂದ ಒಂದು ಸರ್ಟಿಫಿಕೇಟ್, ಗುರುತಿನ ಚೀಟಿ ಬೇಕಾಗುತ್ತೆ. ಇಂಥ ಅಸಂಘಟಿತ ಕಾರ್ಮಿಕರು ಲಕ್ಷಾಂತರ ಮಂದಿ ತಮ್ಮ ಕುಟುಂಬಕ್ಕೋಸ್ಕರ ಕೆಲಸ ಮಾಡ್ತಿದ್ರೆ ಇಂಥವ್ರಿಗೆ ಯಾರಿಗಾದ್ರೂ 4 ಜನಕ್ಕೆ ಅನುಕೂಲ ಆಗುತ್ತೆ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಈ ಥರದ ಉಚಿತ ಯೋಜನೆಗಳು, ಉಚಿತ ಸೌಲಭ್ಯಗಳು ಇರತಕ್ಕಂಥ ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ನೋಡಿದ್ರಲ್ಲ ವಿಡಿಯೋ. ಅದರಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದಾರೆ. ನಿಮ್ದು ಏನಿಲ್ಲ, ಆಧಾರ್ ಕಾರ್ಡು ನಿಮ್ಮ ಫೋನ್ ಇದ್ದರೆ ಸಾಕು. ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ಒಂದು ನಂಬರ್ ಇದ್ದರೆ ಸಾಕು. ಮತ್ತು ನಿಮ್ಮ ID ಕಾರ್ಡ್ ಬೇಕಾಗುತ್ತೆ. ಯಾವ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೀರಾ ಐ ಡಿ ಎಲ್ಲಿ ಸಿಗುತ್ತೆ ಅಂತ ಹೇಳೋದಾದರೆ ನಿಮ್ಮ ಯೂಸರ್ ಆ್ಯಪಲ್ಲೇ ಇರುತ್ತೆ ನೋಡಿ. ನಿಮ್ಮ ಪ್ರೊಫೈಲಲ್ಲಿ ID ಎಲ್ಲ ಡೌನ್ಲೋಡ್ ಮಾಡೋ ಆಪ್ಷನ್ ಎಲ್ಲ ಇರುತ್ತೆ ಎಲ್ಲದರಲ್ಲೂ. ಆಲ್ರೆಡಿ ಸ್ವಿಗ್ಗಿ, ಝೊಮ್ಯಾಟೊ ಮತ್ತು ಬೇರೆ ಬೇರೆ ಅಪ್ಲಿಕೇಶನಲ್ಲೆಲ್ಲ ಇನ್ಶೂರೆನ್ಸ್ ಕೊಡ್ತಾ ಇರ್ತಾರೆ ನಿಮಗೆ. ಹೆಲ್ತ್ ಇನ್ಶೂರೆನ್ಸ್ ಆಗಲಿ, ಕೆಲವೊಂದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ಗಳಾಗಲಿ ಕೊಡ್ತಾ ಇರ್ತಾರೆ. ಆದ್ರೂ ಕೂಡ ಅಡಿಷ್ನಲ್ ಆಗಿ ಇದೊಂದು ಇನ್ಶೂರೆನ್ಸಿಗೆ ಕೊಟ್ಟರೆ ಒಳ್ಳೇದು ನಿಮಗೆ. ಇದು ಗೌರ್ಮೆಂಟಿಂದ ಕೊಡ್ತಾ ಇರೋ ಒಂದು ಬೆನಿಫಿಟ್ಟು. ನಾನು ನೋಡಿದೆ ವಿಡಿಯೋ ಬೆಳಗ್ಗೆ ನೋಡ್ತಾ ಇರ್ಬೇಕಾದ್ರೆ, ಯಾಕೆ ನಮ್ಮ ಡೆಲಿವರಿ ಬಾಯ್ಸ್ಗಳು ಇದನ್ನೆಲ್ಲ ಬೆನಿಫಿಟ್ಗಳನ್ನ ಯೂಸ್ ಮಾಡ್ಕೋಬಾರ್ದು. ಯಾಕಂದರೆ ಈ ಬೆಂಗಳೂರಂಥ ಕಚಡ ರೋಡ್ ಇರುವಂಥ ಒಂದು ಸಿಟೀಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನೋಡಿ, ಕಿತ್ತೋಗಿರೋ ರೋಡ್ಗಳು, ಈ ಥರ ಎಲ್ಲ ಇರೋ ರೋಡ್ಗಳು ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀವು ನೋಡಿರ್ಬೋದು, ಕಳೆದ ವರ್ಷದಿಂದ ಎಷ್ಟೊಂದು ಆಕ್ಸಿಡೆಂಟ್ಗಳಾಗಿರ್ಬೋದು ಡೆಲಿವರಿ ಬಾಯ್ಸ್ದಾಗಲಿ. ಮತ್ತು ಕೆಲವೊಬ್ಬರಿಗೆ ಕಾಲು ಕಳ್ಕೊಂಡಿರೋದಾಗ್ಬೋದು, ಕೆಲವೊಂದು ಏಟ್ಗಳಾಗಿರ್ಬೋದು. ಅವ್ರಿಗೆ ಬೇರೆ ಕೆಲಸ ಮಾಡೋಕ್ಕೆ ಆಗಲ್ಲ, ಡೆಲಿವರಿ ಕೆಲಸನೇ ಮಾಡೋಕ್ಕಾಗಲ್ಲ. ಆ ಥರ ಪರಿಸ್ಥಿತಿಗೆಲ್ಲ ಬಂದಿರ್ತಾರೆ. ಅವ್ರಿಗೆಲ್ಲ ಇದು ಹೆಲ್ಪ್ಫುಲ್ ಆಗುತ್ತೆ. ಇದರಿಂದ ಕೊಡ್ಬೋದು ನಿಮಗೆ. ಬೇರೆ ಬೇರೆ ಅಪ್ಲಿಕೇಶನಿಂದ ಇನ್ಶೂರೆನ್ಸು ಬರ್ಬೋದು. ಅವ್ರದ್ದು ಎಷ್ಟು ಸಾಕಾಗುತ್ತೆ. ಅದ್ರ ಜೊತೆಗೆ ಅಡಿಷ್ನಲ್ ಆಗಿ ಇವ್ರದ್ದು ಕೂಡ ಇನ್ಶೂರೆನ್ಸ್ ಇದ್ದರೆ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಯಾವುದೇ ಥರ ಸಮಸ್ಯೆ ಬಂದ್ರೂ ಆ ಟೈಮ್ಗೆ ದುಡ್ಡು ಸಿಗುತ್ತೆ ಕೈಗೆ.
ಮತ್ತು ಅದನ್ನು ಅಪ್ಲೈ ಮಾಡೋದು ಕೂಡ ಈಸಿ. ಸೇವಾ ಸಿಂಧು ಆ್ಯಪ್ ಬಂದು ಎಲ್ಲ ಥರ ಗೌರ್ಮೆಂಟ್ ಫೆಸಿಲಿಟಿ ಕೊಡೋ ಒಂದು ವೆಬ್ಸೈಟ್ ಅದು. ಗೌರ್ಮೆಂಟಿಂದ ಯಾವುದೇ ಸ್ಕೀಮ್ ಬಂದ್ರೂ ಏನೇ ಅಪ್ಲೈ ಮಾಡಬೇಕಂದ್ರೂ, ಪೊಲೀಸ್ ವೆರಿಫಿಕೇಷನ್ ಮಾಡಬೇಕಂದ್ರೂ ಅದೇ ವೆಬ್ಸೈಟಲ್ಲಿ ಅಪ್ಲೈ ಮಾಡೋದು. ಏನಿಲ್ಲ, ಈಸಿಯಾಗಿ ಅಪ್ಲೈ ಮಾಡ್ಬೋದು. ಆಧಾರ್ ಕಾರ್ಡಿಂದ ನಿಮಗೆ OTP ಬರುತ್ತೆ. OTP ಹಾಕಿ ನಿಮ್ಮ ಡೀಟೇಲ್ಸ್ ಹಾಕಿದ್ರೆ ಸಾಕು. ನಿಮ್ಮ ID ನ ಅಪ್ಲೋಡ್ ಮಾಡಿದ್ರೆ PDF ಅಲ್ಲಿ ಸಾಕು, ಇನ್ಸೂರೆನ್ಸು ಜನ್ರೇಟ್ ಆಗುತ್ತೆ. ನಿಮ್ಮದು ಯಾವ್ಯಾವ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೀರಾ ಆಲ್ಮೋಸ್ಟ್ ಆಲು ರಿಜಿಸ್ಟ್ರ್ ಮಾಡ್ಕೊಳ್ಳಿ. ನಿಮಗೇನು ಸ್ವಿಗ್ಗಿಯಲ್ಲಿ ಮಾಡ್ತಾಯಿದ್ದೀನಿ, ಝೊಮ್ಯಾಟೋದಲ್ಲೂ ಮಾಡ್ತಾಯಿದ್ದೀನಿ, ಅಮೆಝಾನಲ್ಲೂ ಮಾಡ್ತಾಯಿದ್ದೀನಿ ಅಂತ ಎಲ್ಲ ಮಿಕ್ಸಪ್ ಮಾಡಬೇಡಿ. ಯಾವುದರಲ್ಲಿ ನೀವು ಜಾಸ್ತಿ ಕೆಲಸ ಮಾಡ್ತಾಯಿದ್ದೀರಾ ಆ ಕಂಪ್ನಿದು ನೀವು ಲಿಂಕ್ ಮಾಡ್ಕೊಳ್ಳಿ. ಯಾವುದೇ ಥರ ಆಗಬಾರ್ದು ಆಕ್ಸಿಡೆಂಟ್ಗಳು ಅವೆಲ್ಲ. ಆದರೆ ನಿಮ್ಮ ಹುಷಾರಲ್ಲಿ ನಾವು ಇದ್ರೂ, ಎಷ್ಟೇ ನಮ್ಮ ಹುಷಾರಲ್ಲಿ ನಾವು ಇದ್ರೂ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದೊಂದು ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ರೆ ಒಳ್ಳೆಯದು. ಮತ್ತು ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಮಾಡಿಸ್ಕೋಬೋದ ಬ್ರೋ ಅಂತ ಕೇಳ್ಬೋದು ನೀವು. ಬೈಕ್ ಟ್ಯಾಕ್ಸಿ ಅವ್ರಿಗೆ ಯಾವುದೇ ಥರ ಗಿಗ್ ಕಾರ್ಮಿಕರು ಅಂತ ಏನು ಕೊಟ್ಟಿಲ್ಲ. ಓನ್ಲಿ ಪಾರ್ಸಲ್ ಡೆಲಿವರಿ ಮಾಡೋರಿಗೆ, ಅಮೆಝಾನು, ಫ್ಲಿಪ್ಕಾರ್ಟು, ಸ್ವಿಗ್ಗಿ, ಝೊಮ್ಯಾಟೊ ಅದರಲ್ಲೆಲ್ಲ ಪಾರ್ಸಲ್ ಮಾಡೋರಿಗೆ ಕೂಡ ಇದು ಆಪ್ಷನ್ ಇರೋದು. ನಿಮಗೆ ಬೈಕ್ ಟ್ಯಾಕ್ಸಿಗೆ ಯಾವುದೇ ಥರ ಇನ್ನೂ ಲೀಗಲ್ ಮಾಡಿಲ್ವಲ್ಲ, ಅದಕ್ಕೇನಾರು ಲೀಗಲ್ ಮಾಡಿದಾಗ ಏನಾದ್ರು ಆಪ್ಷನ್ ಕೊಟ್ಟರು ಕೊಡ್ಬೋದು. ಆದರೆ ಇವಾಗ ಗಿಗ್ ಕಾರ್ಮಿಕರಿಗೆ ಯಾವುದೇ ಥರ ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಬೋದು. ಕಮರ್ಷಿಯಲ್ ಪರ್ಪಸ್ಗೆ ವೆಹಿಕಲ್ಗಳನ್ನ ಯೂಸ್ ಮಾಡಬಾರ್ದು ಅಂತ ಹೇಳಿ ಗಿಗ್ ಕಾರ್ಮಿಕರಿಗೂ ಕೂಡ ವೆಹಿಕಲ್ಗಳು ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ ನಮ್ಮ ಗೌರ್ಮೆಂಟ್. ಈ ಲಾಸ್ಟ್ ಕಮಿಟಿಲೂ ಕೂಡ ಹೇಳಿದ್ದಾರೆ ಗಿಗ್ ಕಾರ್ಮಿಕರು ಆರಾಮಾಗಿ ಮಾಡ್ಬೋದು, ಏನೇ ತೊಂದರೆ ಇಲ್ಲ ಅಂತ. ಅದಕ್ಕೇ ಈ ಸ್ಕೀಮ್ನ ಅವಾಗಿಂದ ಕೊಟ್ಟಿದ್ದಾರೆ ಗುರು, ಇವಾಗಲ್ಲ. ಯಾರೂ ಜಾಸ್ತಿ ಜನ ಪ್ರಮೋಟ್ ಮಾಡಲ್ಲ, ಯಾರಿಗೂ ಗೊತ್ತಿಲ್ಲ. ನನಗೆ ಇವಾಗಲೇ ಗೊತ್ತಾಗಿದ್ದು ಈ ಗಿಗ್ ಕಾರ್ಮಿಕರಿಗೆ ಇನ್ಶೂರೆನ್ಸ್ ಎಲ್ಲ ಕೊಡ್ತಾಯಿದ್ದಾರೆ ಅಂತ. ನಾನು ವೀಡಿಯೋ ನೋಡಿದಾಗಲೇ ಗೊತ್ತಾಗಿದ್ದು ಗೌರ್ಮೆಂಟಿಂದ ಇಷ್ಟು ಒಳ್ಳೇದು ಮಾಡ್ತಾಯಿದ್ದಾರೆ ಗಿಗ್ ಕಾರ್ಮಿಕರಿಗೆ ಅಂತ. ಸೆಂಟ್ರಲ್ ಗೌರ್ಮೆಂಟು ಕೂಡ ಲಾಸ್ಟ್ ಟೈಮು ಒಂದು ಸ್ಕೀಮು ಇದೇ ಥರ ಕೊಟ್ಟಿತ್ತು. ಸೆಂಟ್ರಲ್ ಗೌರ್ಮೆಂಟಲ್ಲೂ ಕೂಡ ಇದೇ ಥರ ಸ್ಕೀಮ್ ಇದೆ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ನೀವು. ನೋಡಿದ್ರಲ್ಲ, ಇವರ ಚಾನಲ್ಲು ಹೋಗಿ ಫಾಲೋ ಮಾಡ್ಕೊಳ್ಳಿ. ಇವರು ಇನ್ಫಾರ್ಮೇಷನ್ ಕೊಟ್ಟಿದ್ದು ಅವರಿಂದನೇ ನನಗೆ ಗೊತ್ತಾಗಿದ್ದು. RK ಮಾಧ್ಯಮ ಅಂತ, ರವಿ ಕುಮಾರ್ ಸರ್ ಅಂತ ಅವರು ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ. ಏನಾದರೂ ತುಂಬ ಇನ್ಫಾರ್ಮೇಷನ್ ಬೇರೆ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾ ಇರ್ತಾರೆ. ಅವ್ರ ಚಾನಲ್ನ ಹೋಗಿ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ಇದ್ದಾರೆ, ಯೂಟ್ಯೂಬಲ್ಲೂ ಇದ್ದಾರೆ. ಈ ಥರ ಬೇರೆ ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲವೊಂದು ಸ್ಕೀಮ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ, ಹೋಗಿ ಫಾಲೋ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಡೆಲಿವರಿ ಬಾಯ್ಸಾಗಿ ಕೆಲಸ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಇದು ಯೂಸ್ಫುಲ್ ಆಗಿರುತ್ತೆ ಎಲ್ಲರಿಗೂ ಕೂಡ. ಯಾರಿಗೂ ಕೂಡ ₹1 ಪೇ ಮಾಡೋ ಅಗತ್ಯ ಇಲ್ಲ. ನೀವು ಸೇವಾಸಿಂದ ಒಂದು ವೆಬ್ಸೈಟ್ಗೆ ಹೋಗಿ ಲಾಗಿನ್ ಆಗ್ಬೋದು. ನಿಮಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಗೊತ್ತಿರೋರ ಹತ್ರ ಹೋಗ್ಬಿಟ್ಟು ಮಾಡ್ಕೊಳ್ಳಿ. ಒಂದು 5 ನಿಮಿಷ 10 ನಿಮಿಷನೂ ಆಗಲ್ಲ ಅಲ್ಲಿ ಫಾರಮ್ ಏನು ಫಿಲಪ್ ಮಾಡಿ ಇನ್ಶೂರೆನ್ಸ್ನ ಆ್ಯಕ್ಟಿವೇಟ್ ಮಾಡೋಕ್ಕೆ. ಗೌರ್ಮೆಂಟಿಂದ ಒಳ್ಳೆ ಬೆನಿಫಿಟ್ ಕೊಟ್ಟಿದ್ದಾರೆ ಅಷ್ಟೇ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗೋಣ.